ಬ್ಯಾಂಕ್ಗೆ ಕಟ್ಟಬೇಕಾಗಿರೋ ದುಡ್ಡೆಲ್ಲ ಕಟ್ಟಿ ಮನೆನ ನನ್ನ ಹೆಸರಿಗೆ ಮಾಡ್ಕೊಂಡಿದೀನಿ. ಈಗ ನೀನ್ ಮನೆನ ಹೇಗ್ ತಗೋತೀಯೋ ನಾನು ನೋಡ್ತೀನಿ. ಎಷ್ಟು ಬೆರಿತೀಯೋ ಬೆರಿ. ನೀನ್ ಮಾಡಿರೋ ಮೋಸನೆಲ್ಲ ಸಹಿಸ್ಕೊಂಡು ನಾನ್ ಸುಮ್ನೆ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನಿನ್ ಹತ್ರ ನಮ್ಮನೆನ ನಾನ್ ವಾಪಸ್ ತಗೋತೀನಿ. ನಿನ್ ಕೈಲೇನು ಮಾಡಕ್ಕಾಗಲ್ಲ ಅಂತ ನನಗ್ ಗೊತ್ತು. ಅದೇನ್ ಮಾಡ್ಕೋತೀಯೋ ಹೋಗು. ನನ್ ತಮ್ಮ ವಸು ಇದ್ದಿದ್ರೆ ಈಗ ಆಗ್ತಿರಿ. ನಮಸ್ಕಾರ. ನಮಸ್ಕಾರ. ಊರವರೆಲ್ಲ ಸೇರ್ಕೊಂಡು ವಾಲಿಬಾಲ್ ಪಂದ್ಯ ಆಡಿಸ್ತಾ ಇದೀವಿ. ಅದಕ್ಕೆ ಎಲ್ಲರ ಹತ್ರನು ಚಂದ ಎತ್ತಾ ಇದೀವಿ. ನೀವು ನಿಮ್ ಕೈಲಾದಷ್ಟು. ಅಯ್ಯೋ, ಈಗಷ್ಟೇ ಜಾತ್ರೆ ಮುಗ್ದಿದೆ, ಇಷ್ಟು ಬೇಗ ಪಂದ್ಯನ? ಇನ್ನೊಂದ್ ದಿನ ಇಟ್ಕೊಂಡ್ರೆ ಆಗಲ್ವ ರಂಗಣ್ಣ? ಅಷ್ಟೇ ಕೊಡ್ಬೇಕು ಇಷ್ಟೇ ಕೊಡ್ಬೇಕು ಅಂತ ಏನಿಲ್ಲ ಕಣಕ. ನಿನ್ ಕೆಲ ಆದಷ್ಟು ಕೊಡು ಅಷ್ಟೇ. ಸರಿ ತಗೋ ರಂಗಣ್ಣ, 1000 ರೂಪಾಯಿ ಬರ್ಕೊ. ತಿರಿ ಕಣಕ, ಒಳ್ಳೇದಾಗಿ. ಏನ್ ಕುಮಾರ, ಬೆಂಗಳೂರಲ್ಲಿ ಏನ್ ಮಾಡ್ಕೊಂಡಿದ್ಯಪ್ಪ? ಅಣ್ಣ, ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತಿಲ್ಲ, ಅದಕ್ಕೆ ನಮ್ಮೂರಲ್ಲೇ ಶಾಪ್ ಓಪನ್ ಮಾಡೋಣ ಅಂತ ಬಂದಿದ್ದೀವಿ. ಹೆಂಡತಿ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡ ಮೇಲೆ ನೀನೇ ನೋಡ್ಕೋಬೇಕಲ್ಲಣ್ಣ. ವಸುದೇವಣ್ಣ ದುಬೈಯಲ್ಲಿ ಕೆಲ್ಸ ಮಾಡುವಾಗ ಅವ್ರ ಮನೆಯವ್ರನ್ನೆಲ್ಲ ಚೆನ್ನಾಗ್ ನೋಡ್ಕೊಂಡಿದ್ರು. ಅವ್ರ ಹೋದ್ಮೇಲೆ ಇವ್ರಿಗೆಂತ ಪರಿಸ್ಥಿತಿ ಬಂದ್ಬಿಡ್ತು. ಅದಕ್ಕೆ ಹೇಳೋದು ಸಾಲ ಮಾಡ್ಕೊಬಾರ್ದು ಅಂತ. ಅದನ್ನ ನಿಮ್ ಗಂಡಂಗೂ ಹೇಳಮ್ಮ. ಪದ್ಮಕ, ನಿಮ್ ಮಗಳು ಪಶುಪತಿಗೆ ಅಧಿಕಾರ ಬಿಟ್ಕೊಡ್ಬಾರ್ದಾಗಿತ್ತು. ನಿಮ್ ಮಗಳಿಗೆ ಓಟ್ ಹಾಕಿ ಗೆಲ್ಸಿದ್ದಕ್ಕೆ ಹಿಂಗ ಮಾಡೋದು? ನಮ್ಗೂ ಈ ವಿಷಯ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಖಂಡಿತ ಅಧಿಕಾರ ಬಿಟ್ಕೊಡಕ್ಕೆ ಅವಕಾಶ ಕೊಡ್ತೀನಿ. ಆ ಪಶುಪತಿ ನನ್ ತಮ್ಮನ್ ಪಾಲಿಗೆ ಯಮ ಆದ. ಈಗ್ಲೂ ಅಷ್ಟೇ, ನಮ್ಮನ್ ಯಾರು ನೆಮ್ಮದಿಯಾಗಿ ಬದುಕಕ್ ಬಿಡ್ತಾ ಇಲ್ಲ. ಸಾಲ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ನಮ್ಮಪ್ಪ ಯಾರ ಹತ್ರನೂ ಸಾಲ ಮಾಡಿರ್ಲಿಲ್ಲ. ಅದೆಲ್ಲ ಬರೀ ಸುಳ್ಳು ಕತೆ. ನೀವ್ ನಮ್ಮಪ್ಪನ ಹತ್ರದಿಂದಾನೆ ನೋಡಿದ್ದೀರಾ ತಾನೆ? ಅವ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿದ್ರು ಈ ತರ ಮಾತಾಡೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಅಷ್ಟೆಲ್ಲ ಆದ್ಮೇಲೆನು ಆ ಪಶುಪತಿ ಮಾಡಿರೋ ಮೋಸನ ನಿಮ್ಮಲ್ಲಿ ಯಾರಾದ್ರೂ ಕೇಳೋದಕ್ಕೆ ರೆಡಿ ಇದ್ದೀರಾ? ಇಲ್ಲ ತಾನೆ? ಅದಕ್ಕೆ ಹೇಳೋದು, ಒಳ್ಳೆಯವ್ರಿಗೆ ಯಾವತ್ತೂ ಕಾಲ ಇಲ್ಲ ಅಂತ. ಯಾರು ಹೆಂಗೆ ಅಂತ ಯಾರ್ಗಮ್ಮ ಗೊತ್ತಿರುತ್ತೆ? ನೀವ್ ಹೇಳಿದ್ನ ನಂಬೇಕಾ, ಪಶುಪತಿ ಹೇಳಿದ್ನ ನಂಬೇಕಾ? ಪದ್ಮಕ, ಇದೇ ಊರಲ್ಲಿ ಇರ್ತೀರೋ ವಾಪಸ್ ಬೆಂಗಳೂರಿಗೆ ಹೋಗ್ತೀರಾ? ನಾವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ನಮ್ ಕಷ್ಟಕ್ ಬರ್ದೇ ಇರೋರು ನೀವ್ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ರಿ? ನಾವೇನೋ ಮಾಡ್ಕೋತೀವಿ. ನಿಮ್ಗೆ ಇಲ್ಲಿ ಉಳ್ಕೊಳಕ್ ಮನೇನೂ ಇಲ್ಲ. ಬೆಂಗಳೂರಿಗೆ ಹೋದ್ರೆ ದುಡ್ಮೆಗೂ ಕಷ್ಟ ಆಗುತ್ತೆ. ನಿಮ್ಮನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಮ್ಮನ್ ನೋಡಿ ಯಾರು ಅಯ್ಯೋ ಪಾಪ ಅಂತ ಅನ್ಕೋಬೇಕಾಗಿಲ್ಲ. ನಾವ್ ಏನಾದ್ರೂ ಮಾಡ್ಕೊಂತೀವಿ. ಅದನ್ನ ಕಟ್ಕೊಂಡು ನಿಮಗೇನಾಗ್ಬೇಕು? ಏನಮ್ಮ ಪಾಪ ಅಂತ ವಿಚಾರಿಸ್ಕೊಳಕ್ ಬಂದ್ರಿ ನಮ್ನೆ ಬೈತೀಯಾ? ಸರೋಜಕ್ಕ ಮನೆ ಸೇರಿಸ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಮಾತಾಡೋದಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಬೇರೆ ಯಾರಾದ್ರೂ ಆಗಿದ್ರೆ ನಿಮ್ಗೆ ಸಹಾಯನೇ ಮಾಡ್ತಿರ್ಲಿಲ್ಲ. ನಾವಾಗಿದ್ರೆ ಸಹಾಯ ಆಗ್ಲಿ, ನಿಮ್ ಮುಖಾನೇ ನೋಡ್ತಾ ಇರ್ಲಿಲ್ಲ. ಸಾಕು ಸುಮ್ನಿರಿ. ನಮ್ಮನೆ ವಿಷಯನ ಬೀದಿಯಲ್ಲಿ ನಿಂತು ಯಾಕೆ ಮಾತಾಡ್ತಿದ್ದೀರಾ? ನಾನ್ ಏನಾದ್ರೂ ನಮ್ ಕಷ್ಟ ಸುಖಕ್ಕೆ ಆಗ್ ಬನ್ನಿ ಅಂತ ಕೇಳದ್ನ? ಇಲ್ಲ ತಾನೆ? ಮತ್ ಯಾಕೆ ಚುಚ್ಚು ಮಾತಾಡಿ ಅವ್ರನ್ನೆಲ್ಲ ನೋಯಿಸ್ತಾ ಇದ್ದೀರಾ? ನಿಮ್ ಕೈಯಲ್ಲಿ ಆಗೋದಿದ್ರೆ ಪಶುಪತಿ ಹತ್ರ ಮಾತಾಡಿ ಇವ್ರ ಮನೇನ ಇವ್ರು ಕೊಡ್ಸಿ. ಈ ಊರಲ್ಲೇ ನೆಮ್ಮದಿಯಾಗಿರ್ತಾರೆ ಇವ್ರು. ನಿಮ್ ಕೈಲಿ ಆಗುತ್ತಾ? ಇಲ್ಲ ತಾನೆ? ಮತ್ ಯಾಕಿಲ್ಲ ನಿಂತಿದ್ದೀರಾ? ಹಾಗೆ ನಿಮ್ ಮನೆಗೆ. ಅಬ್ಬಾ, ಅಳ್ಬೇಡ ಕಣೆ. ಅವ್ರ ಮಾತ್ಗೆಲ್ಲ ಬೇಜಾರ್ ಮಾಡ್ಕೋಬೇಡ. ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಹೇಳ್ಬೇಕು ಅಂತೂ ಇಲ್ಲ. ಬಾ ಬಾ, ಒಳಗಡೆ ಒಪ್ಪಗೋಣ. ಅಮ್ಮ ನಡಿ ಅಮ್ಮ, ಎಲ್ಲ ಬನ್ನಿ ಒಳಗೆ. ಅಪ್ಪ, ಆ ಸ್ವಾತಿ ನಿನಗೆ ದೇವಸ್ಥಾನದ ಬೀಗ ಕೊಡುವಾಗ ನೀನು ಸ್ವಾತಿ ಮತ್ತೆ ಅವ್ರ ಮನೆಯವ್ರ ಮುಖ ನೋಡ್ಬೇಕಾಗಿತ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು ಅಪ್ಪ. ಆದ್ರೂ ಆ ಸ್ವಾತಿಗೆ ಒಳ್ಳೆ ಬುದ್ಧಿನೇ ಕಳಿಸ್ದೆ ಬಿಡು. ಹೌದು ಅಪ್ಪ, ಅವ್ರುಗಳು ಮಾತ್ರ ತುಂಬಾ ಒಳ್ಳೆಯವರು. ನಾವುಗಳು ರಾಕ್ಷಸರು ಅನ್ನೋ ತರ ಬಿಲ್ಡಪ್ ಗಳು ಕೊಡ್ತಾ ಇದ್ರು. ಆದ್ರೆ ಈಗ ಏನಾಯ್ತು? ಆದ್ರೆ ಒಂದು ಬೇಗ ಕಣ್ಣಲ್ಲಿ ನೀರ್ ಬಂದಿದ್ ನೋಡಿ ತಣ್ಣಗಾಗಂಗ್ ಖುಷಿ ಆಯ್ತು. ಸ್ವಾತಿ ಇಷ್ಟೊಂದ್ ಜಡ್ಡಿ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ, ಮನೆ ಬಿಟ್ಕೊಡ್ತೀನಿ ಅಂದ ತಕ್ಷಣನೇ ಅಧಿಕಾರನೇ ಬಿಟ್ಕೊಟ್ಬಿಟ್ಟು ಒಂದೊಂದ್ಸಲ ನನ್ನ ನಾನೇ ನಂಬೋದಿಲ್ಲ ಅಂತದ್ರಲ್ಲಿ ಹಿಂದು ಮುದ್ದು ನೋಡ್ದೆ ಅಧ್ಯಕ್ಷಗಿರಿನೇ ಬಿಟ್ಕೊಟ್ಬಿಟ್ರು. ಈಗ ಅವಳಿಗೆ ಜಾಗನೂ ಇಲ್ಲ, ಮನೆನೂ ಇಲ್ಲ. ಅಲ್ಲ ಅಪ್ಪ, ಆ ದೆವ್ವದ ಸೈಟ್ನ ನನಗೆ ಮೋಸ ಮಾಡಿ ನಾವೇ ತಗೊಳ್ಳೋ ತರ ಮಾಡಿದ್ಲು. ನನ್ನನ್ನ ದಡ್ಡಿ ಅಂತ ಪ್ರೂವ್ ಮಾಡಕ್ ಹೋದ್ಲು. ಆದ್ರೆ ಈಗ ಪಾಪ ಅವಳೇ ದಡ್ಡೆ ಅಂತ ತುಂಬಾ ಗರಿವಾಗಿರತ್ತೆ. ನನ್ನ ಎದುರಿಗಂತೂ ಸಿಕ್ಕಿದ್ರೆ ಆಡ್ಕೊಳ್ದೆ ಬಿಡ್ತೀನಾ? ಖಂಡಿತ ಮಗಳೇ, ಆ ನಿತಿನ್ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡೋಷ್ಟು ಧೈರ್ಯ ಮಾಡಿದಾಳಲ್ಲ, ಎಷ್ಟು ಕೊಬ್ಬಿರ್ಬೇಡ. ಇನ್ಮೇಲೆ ಲೈಫ್ ಅಲ್ಲಿ ಅವಳು ನಮ್ ತಂಟೆಗೆ ಬರೋದು. ಅಪ್ಪ, ಆ ಸ್ವಾತಿ ಮನೆನ ಸ್ವಲ್ಪ ರಿನೋವೇಟ್ ಮಾಡಿ ಒಂದ್ ಒಳ್ಳೆ ರೆಸಾರ್ಟ್ ಮಾಡೋಣ. ಆಗ ಆ ಮನೆಯವರು ಅದನ್ನ ನೋಡಿ ಗೊಳು ಅಂತ ಕಣ್ಣೀರ್ ಹಾಕ್ಬೇಕು. ಆಗ ಮಾಡೋಣ. ಹೌದು ಅಪ್ಪ, ಇನ್ಯಾವತ್ತು ಆ ಮನೆ ಅವಳಿಗೆ ಸಿಗ್ಬಾರ್ದು. ಇಫ್ ಇನ್ ಕೇಸ್ ಸಿಕ್ಕಿದ್ರು ಆ ಮನೆ ಅವಳ್ದು ಅಂತ ಅನ್ನಿಸ್ಲೇಬಾರ್ದು. ಹಾಗ್ ಮಾಡ್ಬೇಕು. ನೀವ್ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಆ ಮನೆ ಇನ್ಯಾವತ್ತು ಅವ್ರಿಗೆ ಸಿಗ. ಆ ಮನೆ ನಂದು, ಈ ಪಶುಪತಿದು. ಬೇಕಾದ್ರೆ ಸ್ವಲ್ಪ ದಿವಸ ಬಿಟ್ಟು ನಾವ್ ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ. ಸೂಪರ್ ಪ್ಲಾನ್ ಅಪ್ಪ, ಹಾಗೆ ಮಾಡೋಣ. ಒಂದ್ ಕೆಲ್ಸ ಮಾಡೋಣ, ಆ ಮನೆಗೆ ರಾಗಿಣಿ ನಿಲಯ ಅಂತ ನೇಮ್ ಚೇಂಜ್ ಮಾಡ್ಬಿಡೋಣ. ಸಾಕ್ ಸುಮ್ನೆ ರೀ. ಜೀವನದಲ್ಲಿ ಇನ್ನ ಎಷ್ಟು ಪಾಪ ಮಾಡ್ಬೇಕು ಅಂತಿದ್ದೀರಾ? ಅಲ್ಲ, ಆ ಹುಡುಗಿಗೆ ದೇವ್ರ ಮುಂದೆ ಮೋಸ ಮಾಡಿದ್ರಲ್ಲ, ನಿಮಗ್ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ? ಹೋಗ್ಲಿ, ಆ ದೇವ್ರಂದ್ರೆ ಭಯನೂ ಇಲ್ವಾ?
ನನಗೆ ಯಾವ ಭಯನೂ ಇಲ್ಲ. ದೇವ್ರು ಶಕ್ತಿ ಇರೋ ಪರವಾಗಿರ್ತಾನೆ. ಒಳ್ಳೇದು ಅಂತ ಹೇಳ್ಬಿಟ್ರೆ ಜೀವನ ನಡಿಬೇಕಲ್ಲ. ಆಗ ನೋಡಕ್ ಹೋದ್ರೆ ಸ್ವಾತಿ ಮನೆಯವರು ಒಳ್ಳೆಯವರು, ದೇವ್ರು ಅವ್ರ ಪರವಾಗಿ ಯಾಕೆ ನಿಂತಿಲ್ಲ? ಒಳ್ಳೇದಾಗಕ್ ನೀವ್ ಬಿಟ್ರೆ ತಾನೆ ಪ್ಲೀಸ್ ರೀ. ನೀವ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಅವ್ರ ಮನೇನ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಅವ್ರು ಹಾಕೋ ಕಣ್ಣೀರಿಂದ ನಿಮಗೆ ನನ್ ಮಕ್ಕಳಿಗೆ ಏನ್ ತೊಂದ್ರೆ ಆಗುತ್ತೋ ಅನ್ನೋ ಭಯ ನನ್ನ ಕಾಡ್ತಾ ಇದೆ. ಈ ಪಾಪ ನಿಮ್ಮನ್ ಸುಮ್ನೆ ಬಿಡಲ್ಲ. ನೀವ್ ನೆಮ್ಮದಿಯಾಗಿ ಬದುಕ್ಬೋದು ಅನ್ಕೊಂಡಿದೀರಾ? ಸ್ಟಾಪ್ ಇಟ್. ಮನೆ ವಾಪಸ್ ಕೊಡ್ಬೇಕಂತ ಅಲ್ಲ, ಆ ಸ್ವಾತಿ ಮಾಡೋದು ನಿನ್ ಕಣ್ಣಿಗೆ ಕಾಣೋದೇ ಇಲ್ವಾ? ಆ ಸ್ವಾತಿ ಇಲ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿತ್ತಿದ್ದು ನನ್ನ ಮದ್ವೆ ಆಗಿರೋದು. ಆದ್ರೆ ಈಗ ನೋಡು, ನಿತ್ತಿಗ್ ನನ್ ಕಂಡ್ರೆ ಆಗೋದಿಲ್ಲ. ಪ್ಲೀಸ್ ಮಗಳು ಪರವಾಗಿ ಮಾತಾಡೋದನ್ನ ಕಲಿ. ನಿನ್ ಪರವಾಗಿರೋದಕ್ಕೆ ಕಣೆ ಒಳ್ಳೆ ಕೆಲ್ಸ ಮಾಡು ಅಂತ ಹೇಳ್ತಾ ಇರೋದು. ನಿನಗ್ ಬೇಕಾಗಿರೋದ್ ಸಿಕ್ಕಿಲ್ಲ ಅಂತ ಸ್ವಾತಿ ಹತ್ರ ಇರೋದೆಲ್ಲ ಕಿತ್ಕೊಂತ ಇದ್ಯಾ? ನೀನು ಒಂದು ಹೆಣ್ಣು ಕಣೆ. ಅವ್ರ ಮನೆಯಲ್ಲೂ 4 ಜನ ಹೆಣ್ಮಕ್ಳಿದ್ದಾರೆ. ಅವ್ರ ಮನಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ. ಕಲ್ಲೆ ಹಾಕ್ಬಿಟ್ರೆ ಕರ್ಗ್ ಹೋಗ್ಬಿಡ್ಬೇಕಾ? ಅವ್ರ ಹಣೆ ಬರೋದಲ್ಲಿ ಏನಿರುತ್ತೋ ಅದನ್ನ ಅನ್ಭವಿಸ್ತಾರೆ. ಅದಕ್ಕೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಯಾರ್ದೋ ಕಷ್ಟಕ್ಕೆ ನಾವ್ ಹೇಳ್ಬೇಕಾ? ನಾನು ನನ್ ಮಕ್ಳು ಖುಷಿಯಾಗಿರೋದ್ ನೋಡಿ ನಿನ್ ಖುಷಿ ಆಗ್ತಿಲ್ಲ. ಯಾಕೆ ನನ್ ಮಗಳನ್ನ ಹಾಗೆ ಬೈತಿದ್ಯಾ? ಹೌದಪ್ಪ, ಯಾವಾಗ್ಲೂ ಈ ಅಮ್ಮ ಹಿಂಗೇನೆ. ನಾನಂದ್ರೆ ಚೂರು ಪ್ರೀತಿ ಇಲ್ಲ. ಆ ಸ್ವಾತಿ ಅಂದ್ರೇನೆ ಇಷ್ಟ ಅನ್ಸುತ್ತೆ. ಕೆಲವೊಂದ್ಸಲ ಆ ಸ್ವಾತಿಗೆ ಜಾಸ್ತಿ ಶಿಕ್ಷೆ ಕೊಡ್ಬೇಕು ಅನ್ಸುತ್ತೆ. ಇನ್ನ ಏನ್ ಕಿತ್ಕೋಬೇಕು ಅಂತಿದ್ದೀರಾ? ಆ ಮಗು ಹತ್ರ ಆಸ್ತಿ ಕಿತ್ಕೊಂಡಾಯ್ತು, ಪ್ರೀತಿ ಕಿತ್ಕೊಂಡಾಯ್ತು, ಅಪ್ಪ ಅಮ್ಮನು ಕಿತ್ಕೊಂಡಾಯ್ತು. ಇನ್ನೂ ಸಮಾಧಾನ ಆಗಿಲ್ವಾ ನಿಂಗೆ? ಇನ್ನಂತ ಮಗಳಿಗೆ ಜನ್ಮ ಕೊಟ್ನಲ್ಲ ಅಂತ ತನ್ಮೇಲೆ ನನ್ಗೆ ನಾಚಿಕೆ ಆಗ್ತಿದೆ ಕಣೆ. ಆ ಸ್ವಾತಿ ಜಾಗದಲ್ಲಿ ನೀನ್ ಇದ್ದಿದ್ರೆ ಇಷ್ಟೊತ್ತಿಗೆ ಸತ್ತೇ ಹೋಗ್ತಿದ್ದೆ. ಬಳಿಕ ನಿನಗೆ ನನ್ನ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಹೋಗ್ಬೋದು. ಅಷ್ಟಕ್ಕೂ ನಿನ್ನ ಅಗತ್ಯ ನಮ್ಗಿಲ್ಲ. ಮಗಳನ್ ಬೈತೀಯಾ? ನನ್ ಮಗಳನ್ ಶಾಪ ಆಗ್ತೀಯಾ? ಎಷ್ಟೇ ಧೈರ್ಯ ನಿನ್ಗೆ? ಹಾಗಲ್ಲ ರೀ. ಬಾಯ್ಮುಚ್ಚು. ನೀನು ನಮ್ ಪರವಾಗಿ ಮಾತಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ನಾವು ಖುಷಿಯಾಗಿರುವಾಗ ಅಡ್ಡ ಬಾಯಿ ಹಾಕಿ ನಮ್ ನೆಮ್ಮದಿನ ಹಾಳು ಮಾಡ್ಬೇಡ. ಹೋಗೊಳಗೆ. ಒಳ್ಳೆ ಅವಳ ಮಾತ್ಗೆಲ್ಲ ತಲೆ ಕೆಸ್ಕೋಬೇಡ. ಎಂಜಾಯ್ ಮಾಡು. ರಂಜನ್ ಪಿಟ್ಕಲ್. ಏನು ಏನ್ ಜನ ಪಶುಪತಿ ತರ ಒಬ್ರಿದ್ರೆ ಸಾಕು, ಊರು ಉದ್ದಾರ ಆದಾಗೆ. ಇವತ್ತು ಸ್ವಾತಿ ಮನೆ ಕಿತ್ಕೊಂಡು ನಾಳೆ ದೇವಸ್ಥಾನ ಏನ್ ಮಾಡ್ತಾನೋ ಏನು. ಅಲ್ಲ, ಇಷ್ಟೆಲ್ಲ ಆದ್ರೂ ಈ ಊರ್ ಜನ ಒಂದು ಮಾತಾಡಿಲ್ವಲ್ಲ. ಈ ಊರವ್ರು ವಿಚಿತ್ರ. ಅಲ್ಲ ಅಜ್ಜಿ, ಮನೆ ಹೋಗಿ ತಲುಪದ್ರ? ಹಾ, ಈಗ ತಾನೇ ಬಂದಿದೀವಿ. ಸ್ವಾತಿ ಹೇಗಿದ್ದಾಳು? ಸ್ವಾತಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಅವಳನ್ನ ದೇವಸ್ಥಾನದಲ್ಲಿ ಸಮಾಧಾನ ಮಾಡಕ್ ಆಗ್ಲಿಲ್ಲ. ನೀನೇ ಅವಳನ್ನ ಹುಷಾರಾಗಿ ನೋಡ್ಕೊ. ಆಯ್ತು, ರೆಸಾರ್ಟ್ ಬಂದ್ಮೇಲೆ ಮಾತಾಡ್ಕ. ಬೇಡ ಕಣೋ, ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕಾರ್ ನಿಲ್ಸ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡು ಬಾ. ಅವಳಿಗೂ ಸಮಾಧಾನ ಆಗತ್ತೆ. ಅಲ್ಲ, ಅವಳು ನನ್ ಜೊತೆ ಎಲ್ಲಿದ್ದಾಳೆ? ನಿಮ್ ಜೊತೆ ರೆಸಾರ್ಟಿಗೆ ಬಂದಿ ಹೇಳ್ತಾನೆ. ಹೇ, ಅವ್ಳು ನಮ್ ಜೊತೆ ಬಂದಿಲ್ಲ ಕಣೋ. ನಾವ್ 3 ಜನ ಬಂದಿದ್ದು. ನಿನ್ ಜೊತೆ ಇಲ್ಲ ಅಂತಂದ್ರೆ ಏನು ಅರ್ಥ? ಭವಾನಿ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಿಲ್ಲ ರೀ. ಅಜ್ಜಿ, ಏನ್ ಹೇಳ್ತಿದ್ಯಾ ನೀನು? ಏನ್ ತಮಾಷೆ ಮಾಡ್ತಿದ್ಯೇನೋ? ಸ್ವಾತಿ ಅವ್ರ ಮನೆಯವ್ರ ಜೊತೆನೂ ಇಲ್ಲ, ನಮ್ ಜೊತೆನೂ ಬಂದಿಲ್ಲ, ನಿನ್ ಜೊತೆನೂ ಇಲ್ಲ ಅಂದ್ರೆ ಏನು ಅರ್ಥ? ನೋಡು ವಂಶಿ, ನಂಗದೆಲ್ಲ ಗೊತ್ತಿಲ್ಲ. ಅವಳು ಎಲ್ಲೇ ಇದ್ರು ಹುಡುಕಿ ಅವಳನ್ನ ಕರ್ಕೊಂಬರೋ ಜವಾಬ್ದಾರಿ ನಿಂದು. ಅರ್ಥ ಆಯ್ತಾ? ಭವಾನಿ, ನನಗೆ ಈ ಊರು ಹೊಸದು, ಎಲ್ಲಂತ ಹುಡುಕ್ಲಿ? ಅದೆಲ್ಲ ನನಗ್ ಗೊತ್ತಿಲ್ಲ ಕಣೋ. ನಮ್ಗಿಲ್ಲಿ ಟೆನ್ಷನ್ ಆಗ್ತಿದೆ. ನೋಡು, ನೀನ್ ಬರುವಾಗ ಅವಳನ್ನ ಜೊತೆಗ್ ಕರ್ಕೊಂಡ್ ಬರ್ಬೇಕು. ಅದು ನಿನ್ ಕರ್ತವ್ಯ. ಸರಿ ಬಿಡು, ಟೆನ್ಷನ್ ಮಾಡ್ಕೋಬೇಡ. ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಭವಾನಿ, ಮತ್ತೇನಾಯ್ತು? ಏನು ಅಂತ ಹೇಳೋದೆಲ್ಲ ನಮ್ ಗ್ರಾಚಾರ ಅಷ್ಟೇ. ಎಲ್ಲೋಗಿರ್ಬೋದು? ದೇವಸ್ಥಾನ ಕ್ಲೋಸ್ ಆಗಿದೆ, ಅಲ್ಲಿರಕ್ ಚಾನ್ಸ್ ಇಲ್ಲ. ಅಲ್ಲೋಗಿರ್ಬೇಕು. ತಂದೆ ಮನೆಗೆ ಹೋಗಿರ್ಬೋದು. ಮನೆ ಕೈ ಬಿಟ್ಟು ಹೋಯ್ತಲ್ಲ, ಆ ಬೇಜಾರಿ ಅಲ್ಲೇ ಕೂತ್ಕೊಂಡು ಅಳ್ತಿರ್ಬೋದು. ಮತ್ತೆ ಬಂದು ಒಕ್ಕರಿಸ್ಕೋತಾ ಇದಾರೆ. ಎಲ್ಲ ನನ್ ಕರ್ಮ. ಚೈತ್ರ, ಕುಡಿಯಕ್ ನೀರ್ ತಗೊಂಡ್ ಬಾರೆ. ತಗೋ, ಸುಸ್ತಾಗಿರ್ತೀಯ. ಇದೇನೆ ಚೈತ್ರ, ಒಂದೇ ಲೋಟ ನೀರ್ ತಂದಿದ್ಯಾ? ನಾವೆಲ್ರೂ ಆಯಾಸ ಆಗಿ ಬಂದಿದೀವಲ್ಲ, ಎಲ್ರಿಗೂ ನೀರ್ ತರೋದಲ್ವಾ? ಇದನ್ನಲ್ಲಮ್ಮ ನಿನ್ ಮಗ ಅತ್ತೆ ಮನೆಯವ್ರ ಸೇವೆ ಮಾಡೋದಕ್ಕೆ ತಂದ್ಕೊಡ್ತಾನ್ ಬಿಡು. ಮುಖ ಕಾಣಿಸ್ತಿದ್ದಾಗೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತೀಯಲ್ಲ, ಕೋಪ ಮಾಡ್ಕೊಳಕ್ ಇದೇನೇ ಆಯ್ತು? ಇನ್ನೇನಮ್ಮ ಆಗ್ಬೇಕು? ಇವರೆಲ್ಲರೂ ಪರ್ಮನೆಂಟ್ ಆಗಿ ಇನ್ ಮುಂದೆ ಇಲ್ಲೇ ಉಳ್ಕೊಳ್ತಾರಲ್ಲ. ಇರೋ ಬರೋದೆಲ್ಲ ಕಂಡೋರ್ ಪಾಲಾದ್ಮೇಲೆ ಬರೀ ಗೈಲಿ ಇನ್ನೆಲ್ಲ ಹೋಗ್ತಾರೆ. ಚೈತ್ರ, ನಮ್ಗ್ ಅವಮಾನ ಮಾಡದೆ ನಿನ್ ಉದ್ದೇಶ ಅನ್ನೋ ತರ ಆಡ್ಬೇಡ. ನೋಡು, ನಿನಗೆ ನಾವ್ ಭಾರ ಆಗಲ್ಲ. ನಮ್ ಹೊಟ್ಟೆ ಪಾಡ್ನ ನಾವ್ ನೋಡ್ಕೋತೀವಿ. ನಾವ್ ಯಾರಿಗೂ ಕಷ್ಟ ಕೊಡಲ್ಲ. ಓಹೋ, ಉಳ್ಕೊಳಕ್ ಸೂರಿಲ್ಲ ಅಂದ್ರು ಈ ಧಿಮಾಕಿನ್ ಮಾತಿಗೆ ಏನ್ ಕಡಿಮೆ ಇಲ್ಲ. ಚೈತ್ರ, ಇವತ್ತು ನಮಗ್ ಬಂದಿರೋ ಪರಿಸ್ಥಿತಿಗೆ ಇಲ್ಲಿ ಬಂದು ಉಳ್ಕೊಂಡಿದೀವಿ. ಇಲ್ಲ ಅಂತಿದ್ರೆ ನಿಮ್ಗೆ ಯಾರಿಗೂ ತೊಂದ್ರೆ ಕೊಡ್ತಿರ್ಲಿಲ್ಲ ಅಮ್ಮ, ಕೊಡ್ತಿರ್ಲಿಲ್ಲ. ಸರೋಜ, ನಿನಗೆ ನಮ್ಮಿಂದ ಕಷ್ಟ ಆಗುತ್ತೆ ಅಂದ್ರೆ ಹೇಳ್ಬಿಡಮ್ಮ. ನಾವು ದೇವಸ್ಥಾನನೋ ಇಲ್ಲ ಆಶ್ರಮನ ನೋಡ್ಕೊಂಡು ಹೋಗ್ತೀವಿ. ಏನು ಕಮ್ಮ ಕಟ್ಟಿದ್ಯಮ್ಮ? ನಿಮ್ ಮಗಳು ಇನ್ನೂ ಬದುಕಿದ್ದೀನಿ. ನಾವು ಬದುಕಿರುವಾಗ್ಲೇ ಆಶ್ರಮಕ್ ಹೋಗ್ತೀನಿ, ದೇವಸ್ಥಾನಕ್ ಹೋಗ್ತೀನಿ ಅಂತೆಲ್ಲ ಹೇಳ್ತಿದ್ದೀರಲ್ಲ. ನನ್ ಮಗಳಾಗಿ ನನ್ ಕರ್ತವ್ಯ ಏನು ಇಲ್ವೇನಮ್ಮ? ನೋಡಿ, ಚೈತ್ರ ಮಾತಿಗೆ ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ. ಅದ್ನ ನೀವೆಲ್ರೂ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ. ಬಾ. ಅಮ್ಮ, ನಿನಗಿದೆಲ್ಲ ಯಾಕ್ ಬೇಕು ಅಂತೀನಿ. ಅವ್ರಿಗೂ ಜೀವನ ಅವ್ರು ನೋಡ್ಕೋತಾರೆ ಬಿಡು. ಅಷ್ಟಕ್ಕೂ ನಿನ್ ಮಗ ಅವ್ರ ಜೊತೆನೆ ಇರ್ತಾನಲ್ಲ, ನೋಡ್ಕೊಳ್ತಾನ್ ಬಿಡು. ನಿನಗ್ ಯಾಕಮ್ಮ ಚಿಂತೆ? ನೋಡಮ್ಮ, ಇವ್ರುಗಳ್ಗೆಲ್ಲ ಸಹಾಯ ಮಾಡಕ್ ಹೋಗಿ ನಿನ್ನ ಹತ್ರ ಇರೋದನ್ನ ಕಲ್ಕೋಬೇಡ. ಏನ್ ಮಾತು ಅಂತ ಆಡ್ತಿದ್ಯೆ? ಈ ತರ ಕಷ್ಟ ನಮ್ಗೇನಾದ್ರೂ ಬಂದಿದ್ರೆ ನನ್ ತಮ್ಮ ಬಸ್ಸು ನಮ್ ಕೈ ಬಿಡ್ತಿದ್ನೇನೆ. ಇಲ್ಲ ತಾನೆ? ಹೇಗಾದ್ರೂ ಮಾಡಿ
ನಮಗ್ ಜೀವನ ಕಟ್ಕೊಡ್ಬೇಕು ಅಂತ ತನ್ನ ಕೈಯಲ್ಲಾದ ಪ್ರಯತ್ನ ಪಡ್ತಿದ್ದ ಅಂತವನ್ ಕುಟುಂಬ ಇವತ್ ಕಷ್ಟದಲ್ಲಿದ್ದಾಗ ನಾವು ಮಾಡದೇ ಇದ್ರೆ ಹೇಗೆ? ಹಾಗಂತ ಈ ವಯಸ್ಸಲ್ಲಿ ಇಷ್ಟೊಂದ್ ಜನರ ಜವಾಬ್ದಾರಿ ನಿನ್ ಕೈಲಿ ತಗೊಳಕ್ ಆಗುತ್ತಾ? ಅಮ್ಮ ಏನ್ ನಮ್ಗೋಸ್ಕರ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ದಿನ ಅಷ್ಟೇ ಇಲ್ಲಿರ್ತೀವಿ, ಆಮೇಲೆ ನಮ್ದು ಅಂತ ಮನೆ ಮಾಡ್ಕೊಂಡು ನಾವಿಲ್ಲಿಂದ ಹೊರಡ್ತೀವಿ. ಹೌದು, ನಾವ್ ಇದೇ ಊರಲ್ಲೇ ಉಳ್ಕೊಳ್ಳೋದಾದ್ರೆ ಹೇಗೋ ದುಡ್ಕೊಂಡು ಒಂದ್ ಬಾಡ್ಗೆ ಮನೆ ಮಾಡ್ಕೊಂತೀವಿ. ನಿಮ್ಗಂತೂ ತೊಂದ್ರೆ ಕೊಡಲ್ಲ. ಇಲ್ಲ ಬೆಂಗ್ಳೂರ್ಗೆ ಹೋಗೋದಾದ್ರೆ ಅಲ್ಲಿ ಅಂತ ನಮ್ಗೊಂದ್ ಬಾಡ್ಗೆ ಮನೆ ಇದೆ, ನಾವ್ ಅಲ್ಲೇ ಉಳ್ಕೊಂತೀವಿ. ನಾವ್ ಬೆಂಗ್ಳೂರ್ಗ್ ಹೊಟ್ಪೋಣಮ್ಮ. ಇದೇ ಊರಲ್ಲಿದ್ದು ಮಾಡೋದೇನು ಇಲ್ಲ. ಹಂಗೂ ತುಂಬಾ ಹಿಂಸೆ ಆಗ್ತದೆ. ಪ್ಲೀಸ್ ಅಮ್ಮ, ಬೆಂಗ್ಳೂರ್ಗ್ ಹೋಗ್ಬಿಡೋಣ. ಮನೆ ಮಗ ಎಲ್ಲಾ ಜವಾಬ್ದಾರಿ ತಗೋತಾಳೆ ಅಂತ ಅಪ್ಪ ಅಮ್ಮ ಅಜ್ಜಿ ಎಲ್ಲ ನನ್ ಮೇಲೆ ಎಷ್ಟ್ ನಂಬಿಕೆ ಇಟ್ಟಿದ್ರು ಗೊತ್ತಾ? ಆದ್ರೆ ನಾನೇನ್ ಮಾಡ್ದೆ? ಆ ನಂಬಿಕೆಗೆ ಕೊಳ್ಳೆ ಇಟ್ಬಿಟ್ಟೆ. ಕಟ್ಸಿರೋ ಮನೆಯಲ್ಲಿ ನಾವೆಲ್ಲರೂ ಮತ್ತೆ ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ಬರೀ ಕೈಯಲ್ಲಿ ವಾಪಸ್ ಬರೋ ಹಾಗಾಗಿದೆ. ಅಜ್ಜಿ ಕಾಯ್ತಿದ್ದಾರೆ, ಬಾ ಹೋಗೋಣ.